ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಚಂದನ ಮಂಥನ ಕಾರ್ಯಕ್ರಮದ ವಿಷಯ ಬಂದು ಮೇ ತಿಂಗಳ ಮಾಹಿತಿ ಬುತ್ತಿ. ಇದು ಮಾಸಿಕ ಮಾಹಿತಿಯ ಅವಲೋಕನ. ಮೇ ತಿಂಗಳಲ್ಲಿ ಪ್ರಮುಖವಾಗಿ ದೇಶದಲ್ಲಿ ಮತ್ತು ಜಾಗತಿಕವಾಗಿ ಮತ್ತು ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಚುಟುಕಾಗಿ ನಿಮ್ಮ ಮುಂದೆ ತಂದಿಡುವಂತಹ ಒಂದು ಪ್ರಯತ್ನವೇ ಇಂದಿನ ಕಾರ್ಯಕ್ರಮದ ಉದ್ದೇಶ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಗರಣಿ ಕೃಷ್ಣಮೂರ್ತಿ ಅವರು. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಕಾಂಪಿಟೇಟಿವ್ ಜಗತ್ತಲ್ಲಿ ಅರ್ಥಶಾಸ್ತ್ರದ ಗುರುಗಳು ಎಂದೇ ಹೆಸರಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಉಂಟಾಗ್ತಾ ಇದೆ. ಸೊ ಜಾಗತಿಕವಾಗಿ ಇದು ಆರ್ಥಿಕ ಮತ್ತು ಉದ್ಯೋಗದ ಮೇಲೆ ದೊಡ್ಡದಾದಂತಹ ಪರಿಣಾಮ ಬೀರ್ತಾ ಇದೆ. ಸೊ ಭಾರತದ ಮಟ್ಟಿಗೆ ಬಂದು ನೋಡೋದಾದರೆ ಯಾವ ರೀತಿಯಾದಂತಹ ಸಿದ್ಧತೆ ಆಗ್ತಿದೆ ಮತ್ತು ಜಾಗತಿಕವಾಗಿ ಏನೆಲ್ಲ ಪರಿಣಾಮಗಳಾಗ್ತಿದೆ ಅನ್ನೋದನ್ನು ಚುಟುಕಾಗಿ ಹೇಳೋದಾದರೆ ಸರ್. ಮೇಡಮ್, ಇದು ಪ್ರಾರಂಭ ಆಗಿದ್ದು 2026 ಫೆಬ್ರವರಿನಲ್ಲಿ ಪ್ರಾರಂಭ ಆಗುತ್ತೆ. ಒಂದು ಸಣ್ಣ ರಾಜಕೀಯ ಸಂಘರ್ಷವಾಗಿ ಪ್ರಾರಂಭ ಆದಂಥ ಈ ಒಂದು ಯುದ್ಧ ಇವತ್ತು ಜಾಗತಿಕ ಮಟ್ಟದಲ್ಲಿ ಗಂಭೀರ ಸ್ವರೂಪವನ್ನು ಪಡೆದಿದೆ. ಬಹುಶಃ ಎರಡನೇ ಮಹಾಯುದ್ಧದ ನಂತರ ಇಷ್ಟು ತೀವ್ರತರವಾದಂಥ ಪರಿಣಾಮವನ್ನು ಬೀರಿದಂಥ ಒಂದು ರಾಜಕೀಯ ಸಂಘರ್ಷ ಮತ್ತೊಂದಿಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇದರ ಒಂದು ತೀವ್ರತೆ ಇವತ್ತು ಏನಾಗಿದೆ ಅಂದರೆ ಬಹು ಆಯಾಮಗಳನ್ನು ಪಡೀತಾ ಇದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಅದರಲ್ಲೂ ಉದ್ಯೋಗ ಅವಕಾಶಗಳ ಮೇಲೆ ಇದರ ತೀವ್ರತೆ ಅನ್ನುವಂಥದ್ದು ಗಂಭೀರವಾಗಿದೆ. ಇಂದಿನ ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಈಗ ಕದನ ವಿರಾಮ ನಡೀತಾ ಇದೆ, ಕದನ ವಿರಾಮ ಇದೆ. ಈ ಕದನ ವಿರಾಮ ಇದ್ರೂ ಸಹ ಅದನ್ನು ಕೋಲ್ಡ್ ವಾರ್ ಅಂತ ಕರಿತೀವಿ, ಅಂದರೆ ಶೀತಲ ಸಮರ. ಈ ಶೀತಲ ಸಮರ ಮುಂದುವರಿತಾನೆ ಇದೆ. ಇದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಮತ್ತು ಖತರ್, ಈ ಎರಡು ರಾಷ್ಟ್ರಗಳು ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸಂಧಾನಕಾರರಾಗಿ ಇವತ್ತು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಮತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಒಪ್ಪಂದಗಳಾಗ್ತಾ ಇದೆ. ಆದರೆ ಇಂದಿಗೂ ಸಹ ಯುದ್ಧ ಅನ್ನುವಂಥದ್ದು ನಿಂತಿಲ್ಲ, ಜಸ್ಟ್ ಕದನ ವಿರಾಮ ಇದೆ. ಇಂತಹ ಸಂದರ್ಭದಲ್ಲಿ ಈ ಬಿಕ್ಕಟ್ಟು ಏನಾಗಿದೆ, ಆ ಕದನ ವಿರಾಮ ಹಲವಾರು ಅನಿಶ್ಚಿತತೆಗಳನ್ನು ಉಂಟು ಮಾಡಿದೆ. ಈ ಅನಿಶ್ಚಿತತೆ ಅಂದರೆ ಇದರ ರಾಜಕೀಯ ಪರಿಣಾಮಗಳಿಗಿಂತ ಇದರ ಆರ್ಥಿಕ ಪರಿಣಾಮ ಇದೆಯಲ್ಲ, ಅದು ಗಂಭೀರ ಸ್ವರೂಪವಾಗಿದೆ. ಅದರಲ್ಲೂ ಭಾರತದ ಮೇಲೆ ಇದು ಅತ್ಯಂತ ಅದನ್ನೇನಂತ ಕರಿತೀವಿ ತೀವ್ರತರವಾದ ಪರಿಣಾಮವನ್ನು ಬೀರಿದೆ ಅಂತ ನಾವು ನೋಡ್ಬೋದು. ಇನ್ನು ಯುದ್ಧಕ್ಕೆ ಸಂಬಂಧಿಸಿದಂತೆ ನಾವು ನೋಡಿದಾಗ ವಿಶ್ವಸಂಸ್ಥೆ ಅಂದರೆ UNOದಲ್ಲಿ ಒಂದು ಯಾವುದು ಇರಾನ್ನ ವಿರುದ್ಧ ನಾವು ಒಂದು ಗೊತ್ತುವಳಿಯನ್ನು ಮಂಡನೆ ಮಾಡ್ತೀವಿ. ಆ ಇರಾನ್ ವಿರುದ್ಧ ಗೊತ್ತುವಳಿನಲ್ಲಿ ಪ್ರಮುಖವಾಗಿ 15 ರಾಷ್ಟ್ರ, ಅಂದರೆ ವಿಶ್ವಸಂಸ್ಥೆಯಲ್ಲಿ 15 ಶಾಶ್ವತ ರಾಷ್ಟ್ರ, ಅಂದರೆ 15 ಪ್ರಮುಖ ರಾಷ್ಟ್ರಗಳಿರ್ತವೆ. ಅದರಲ್ಲಿ 5 ಶಾಶ್ವತ ಸ್ಥಾನಮಾನವನ್ನು ಹೊಂದಿರುವಂಥ ರಾಷ್ಟ್ರಗಳು. ಇನ್ನು 10 ರಾಷ್ಟ್ರಗಳನ್ನು ನಾವು 2 ವರ್ಷದ ಅವಧಿಗೆ ನಾವು ಆಯ್ಕೆ ಮಾಡ್ತೀವಿ. ಆ 15 ರಾಷ್ಟ್ರಗಳ ಪೈಕಿ 13 ರಾಷ್ಟ್ರಗಳು ಅದನ್ನು ಅಂಗೀಕರಿಸ್ತವೆ. ಆದರೆ 2 ರಾಷ್ಟ್ರಗಳು ಅದನ್ನು ಅಂಗೀಕರಿಸಲ್ಲ. ಯಾವ 2 ರಾಷ್ಟ್ರಗಳು ಅಂದರೆ ಚೀನಾ ಮತ್ತು ರಷ್ಯಾ ಅದನ್ನು ಅಂಗೀಕರಿಸಲ್ಲ. ಆದರೆ ಅವೆರಡು ಶಾಶ್ವತ ಸದಸ್ಯ ರಾಷ್ಟ್ರಗಳು, ಈ ಭದ್ರತಾ ಮಂಡಳಿ ಅಂತ ಕರಿತೀವಿ. ಭದ್ರತಾ ಮಂಡಳಿನಲ್ಲಿ 15 ಸದಸ್ಯ ರಾಷ್ಟ್ರಗಳಿರ್ತವೆ. ಅದಕ್ಕೆ 5 ಶಾಶ್ವತ ಸದಸ್ಯ ರಾಷ್ಟ್ರಗಳು, 10 ತಾತ್ಕಾಲಿಕವಾಗಿ ಅವುಗಳನ್ನು ನಾವು ನೇಮಕ ಮಾಡಿರ್ತೀವಿ. ಈ 15 ರಾಷ್ಟ್ರಗಳಲ್ಲಿ 13 ರಾಷ್ಟ್ರಗಳು ಅದನ್ನು ಪರಿಗಣಿಸ್ತಾರೆ, ಅಂದರೆ ಅದಕ್ಕೆ ಅಂಗೀಕಾರವನ್ನು ಮಾಡ್ತಾರೆ. ಆದರೆ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿರುವಂಥ ರಷ್ಯಾ ಮತ್ತು ಚೀನಾ ಯಾವುದೇ ರೀತಿಯಾದಂಥ ಅಂಗೀಕಾರ ಮಾಡಲ್ಲ. ಆ ಕಾರಣಕ್ಕೆ ಅದು ಬಿದ್ದು ಹೋಗುತ್ತೆ. ಅಂದರೆ ಈ ರೀತಿ ಪ್ರಯತ್ನಗಳಾಗ್ತಾ ಇದ್ದಾವೆ. ವಿಶ್ವಸಂಸ್ಥೆ ಅದು ತನ್ನ ಹಲವಾರು ನಿಲುವುಗಳನ್ನು ಇದು ಮಾಡಿ ಯುದ್ಧವನ್ನು ತಡೆಯುವಂಥ ಪ್ರಯತ್ನವನ್ನು ವಿಶ್ವಸಂಸ್ಥೆ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಇದರ ಮಧ್ಯಸ್ಥಿಕೆಯನ್ನು 2 ರಾಷ್ಟ್ರಗಳು ವಹಿಸಿದ್ದಾವೆ. ಯಾವುದು ಅಂದರೆ ಪಾಕಿಸ್ತಾನ ಮತ್ತು ಖತರ್ ಅನ್ನುವಂಥ ಈ 2 ರಾಷ್ಟ್ರಗಳ ಮಧ್ಯಸ್ಥಿಕೆಯಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂತಹ ಜಾಗತಿಕ ಪ್ರಯತ್ನಗಳಾಗ್ತಾ ಇದ್ದಾವೆ. ಆದರೆ ಅದು ಆಲ್ರೆಡಿ ಸೃಷ್ಟಿ ಮಾಡಿರುವಂತಹ ತಲ್ಲಣಗಳು, ಅದರ ತೀವ್ರತೆ ಅನ್ನುವಂಥದ್ದು ಗಂಭೀರವಾಗಿದೆ. ಈಗ ಭಾರತಕ್ಕೆ ನಾವು ನೋಡಲಿಕ್ಕೆ ಬಂದಾಗ ಭಾರತಕ್ಕೆ ಯಾಕೆ ಇದರ ತೀವ್ರತೆ ಜಾಸ್ತಿ ಆಗಿದೆ ಅಂದರೆ, ಭಾರತ ಹೆಚ್ಚು ಈ ಕಚ್ಚಾ ತೈಲದ ಮೇಲೆ ಅವಲಂಬನೆ ಆಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ದಾರೆ. ಈ ಯುದ್ಧದ ಒಂದು ಪರಿಣಾಮ ದೀರ್ಘಾವಧಿ ಆಗಿರುತ್ತೆ. ಭವಿಷ್ಯದಲ್ಲಿ ಇಡೀ ಜಗತ್ತು ಬಡತನದ ಗಂಭೀರ ಸಮಸ್ಯೆನ ಎದುರಿಸುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಆ ಬಡತನದ ಗಂಭೀರ ಸಮಸ್ಯೆ ಭಾರತದಲ್ಲಿ ಅದರ ತೀವ್ರತೆಯ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ನಿಟ್ಟಿನಿಂದ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲೂ ಕಳೆದ ಒಂದು 10 ವರ್ಷಗಳಿಂದ ಗ್ರೀನ್ ಎನರ್ಜಿನ ನಾವು ಎನ್ಕರೇಜ್ ಮಾಡ್ತಾಯಿದ್ವಿ. ಸೋಲಾರ್ ಪ್ಲಾಂಟ್ಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಅಂದರೆ ಇವಾಗ ರೈಲ್ವೆನಲ್ಲಿ ಎಲೆಕ್ಟ್ರಿಫಿಕೇಷನ್
ಎಲೆಕ್ಟ್ರಿಫಿಕೇಷನ್ ಆಗಿರೋಂಥ ಕಾರಣಕ್ಕಾಗಿ ಡೀಸೆಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಅಂದರೆ ನಮ್ಮ ಒಂದು ಕಡೆಯಿಂದ ಎಷ್ಟು ಸಾಧ್ಯನೋ ಆ ಕ್ರೂಡ್ ಆಯಿಲನ್ನು, ಅಂದರೆ ಕಚ್ಚಾ ತೈಲವನ್ನು, ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ನಾವು ಕಡಿಮೆ ಮಾಡಿ ಆದಷ್ಟು ಬೇರೆ ಎನರ್ಜಿ ಸೋರ್ಸಸ್ಸನ್ನು ನಾವು ಬಳಕೆ ಮಾಡಬೇಕು. ಒಂದು, ಇಲ್ಲಿ ಎನರ್ಜಿ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಟ್ ಈಸ್ ಕನ್ಸಿಡರ್ ಆಸ್ ಅನ್ ಇಂಡಿಕೇಟರ್ ಆಫ್ ಗ್ರೋತ್. ಒಂದು ರಾಷ್ಟ್ರ ಪ್ರಗತಿ ಹೆಂಗಾಗುತ್ತೆ ಅನ್ನೋದನ್ನು ಮಾಪನ ಮಾಡಲಿಕ್ಕೆ ಇಂಧನದ ಕನ್ಸಂಪ್ಷನ್ ಒಂದು ಕ್ರೈಟೀರಿಯಾ. ಹೆಚ್ಚು ಇಂಧನವನ್ನು ಬಳಸ್ತಾ ಇದೆ ಅಂದರೆ ಆ ರಾಷ್ಟ್ರ ಪ್ರಗತಿ ಆಗುತ್ತೆ ಅಂತ. ಆದರೆ ಈ ಸಂಘರ್ಷ ಏನು ಸೃಷ್ಟಿ ಮಾಡಿದ್ರೆ ಅದಕ್ಕೆ ಆಪೋಸಿಟ್. ಇವಾಗ ಇಂಧನವನ್ನು ನಾವೇನು ಮಾಡಬೇಕು, ಉಳಿತಾಯ ಮಾಡಬೇಕು. ಇಂಧನವನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಆರ್ಥಿಕ ಪ್ರಗತಿನ ಸಾಧಿಸ್ಬೇಕು. ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿದೆಯಲ್ಲ, ಈ ಬ್ಯಾಲೆನ್ಸಿಂಗ್ ಈಸ್ ಬಿಗ್ ಚಾಲೆಂಜ್ ಇನ್ ಫ್ಯೂಚರ್. ಓಕೆ, ಭಾರತದ ವಿಷಯಕ್ಕೆ ಬರೋದಾದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತ ಬಳಕೆ ಬಗ್ಗೆ ಒಂದು ಕರೆಯನ್ನು ನೀಡ್ತಾರೆ. ಚಿನ್ನವನ್ನು ಖರೀದಿ ಮಾಡಬೇಡಿ, ಏನು ಪೆಟ್ರೋಲ್ ಡೀಸೆಲನ್ನು ಕಡಿಮೆಯಾಗಿ ಬಳಕೆ ಮಾಡಿ ಅಂತ ಹೇಳಿ ಒಂದು ಮಿತವ್ಯಯದ ಬಗ್ಗೆ ಕರೆಯನ್ನು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ರೂಪಾಯಿ ಮತ್ತು ಡಾಲರ್ ನಡುವಿನ ವ್ಯತ್ಯಾಸದ ಬಗ್ಗೆ ಬಹಳಷ್ಟು ಚರ್ಚೆ ಆಗುತ್ತೆ. ಸೊ ರೂಪಾಯಿ ಮೌಲ್ಯ ಮತ್ತು ವಿದೇಶಿ ವಿನಿಮಯ ನಿರ್ವಹಣೆಗೆ RBI ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಸರ್? ಅಂದರೆ ರೂಪಾಯಿ, ಅದನ್ನು ನಾನು ಹೇಳಿದೆ, ನಾವು ಆಮದುಗಳನ್ನು ಮಾಡ್ಕೊತೀವಲ್ಲ, ಅದು ಕಚ್ಚಾ ತೈಲನ ಆಮದು ಮಾಡ್ಕೊಳ್ಬೇಕಾದಾಗ ನಮಗೆ ಮೇಜರಾಗಿ ಒಂದು ಕರೆನ್ಸಿ, ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ನಾವು ಮೇಜರಾಗಿ ಯಾವುದನ್ನು ಬಳಸ್ತಾ ಇದ್ದೀವಿ, ಡಾಲರನ್ನು ಬಳಸ್ತಾ ಇದ್ದೀವಿ. ಅಂದರೆ ಡಾಲರ್ನ ಬಳಸೋದ್ರಿಂದ ಡಾಲರ್ನ ಬೇಡಿಕೆ ದಿನೇ ದಿನೇ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ. ನಮ್ಮ ರಫ್ತುಗಳ ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ರೂಪಾಯಿಗೆ ಬೇಡಿಕೆ ದಿನೇ ದಿನೇ ಏನಾಗ್ತಾ ಇದೆ, ಕಡಿಮೆ ಆಗಿದೆ. ಇವಾಗ ಎರಡು, ಬೇಡಿಕೆ ಮತ್ತು ಪೂರೈಕೆ ಎರಡು ಹ್ಯಾಂಗಲಲ್ಲಿ ಹೇಳ್ತೀವಿ. ನಮಗೆ ರೂಪಾಯಿಗೆ ಬೇಡಿಕೆ ಯಾಕೆ ಕಡಿಮೆ ಆಗ್ತಿದೆ ಅಂದರೆ ನಮ್ಮ ರಫ್ತುಗಳ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿದೆ. ಡಾಲರ್ಗೆ ಬೇಡಿಕೆ ಯಾಕೆ ಜಾಸ್ತಿ ಆಗಿದೆ ಅಂದರೆ ನಮ್ಮ ಆಮದುಗಳ ಪ್ರಮಾಣ ಜಾಸ್ತಿ ಆಗಿಲ್ಲ, ಆಮದು ವೆಚ್ಚ ಏನಾಗಿದೆ, ಜಾಸ್ತಿ. ಯಾಕೆಂದರೆ ಕಚ್ಚಾ ತೈಲದ ಬೆಲೆ ಏನಾಗಿದೆ, ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ ಆಮದು ವೆಚ್ಚ ಜಾಸ್ತಿ ಆಗಿದೆ. ಇವಾಗ ಆಮದು ಮಾಡ್ಕೋಬೇಕಂದ್ರೆ ಡಾಲರ್ ಬೇಕು. ಡಾಲರ್ಗೆ ಡಿಮಾಂಡ್ ಏನಾಯಿತು, ಜಾಸ್ತಿ ಆಯಿತು. ಈ ಡಾಲರ್ಗೆ ಡಿಮಾಂಡ್ ಯಾವಾಗ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕಲ್ಲಿ ರೂಪಾಯಿ ಏನಾಗುತ್ತೆ, ರೂಪಾಯಿ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದರೆ ಪ್ರಸ್ತುತ ನಾವು ಅದನ್ನು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಪಾಲಿಸಿ ಅಂತ ಕರಿತೀವಿ. ಅಂದರೆ ಬದಲಾಗುವ ವಿನಿಮಯ ದರ ಪದ್ಧತಿ 1994ರಿಂದ ಭಾರತ ಈ ಬದಲಾಗುವ ವಿನಿಮಯ ದರ ಪದ್ಧತಿಯನ್ನು ಅನುಸರಿಸ್ತಾ ಇದೆ. ಇಲ್ಲಿ ಓಲ್ ರೂಪಾಯಿಯ ಮೌಲ್ಯ ಅನ್ನುವಂಥದ್ದು ಮಾರುಕಟ್ಟೆನಲ್ಲಿ ನಿರ್ಧಾರ ಆಗುತ್ತೆ. ಇಲ್ಲಿ ಸರ್ಕಾರ ಆಗಲಿ RBI ಆಗಲಿ ನೇರವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ ಫೋರ್ಸಸ್ ಅದನ್ನು ಕಂಟ್ರೋಲ್ ಮಾಡ್ತವೆ. ಆದರೂ ಸಹ ಸರ್ಕಾರದ ಕಡೆಯಿಂದ ಮತ್ತು RBIನ ಕಡೆಯಿಂದ ಹಲವಾರು ಕ್ರಮಗಳಾಗಿದ್ದಾವೆ. ಈಗ RBI ಡೈರೆಕ್ಟಾಗಿ ಫಿಕ್ಸ್ ಮಾಡಲಿಕ್ಕಾಗಲ್ಲ, ಡಾಲರ್ಗಿಷ್ಟು ಅಂತ ಫಿಕ್ಸ್ ಮಾಡಲಿಕ್ಕಾಗಲ್ಲ. ಹಾಗಾದ್ರೆ RBI ಏನು ಮಾಡ್ಬೋದು, ನಾನು ಹೇಳಿದೆ ಈಗ ಡಾಲರ್ಗೆ ಡಿಮಾಂಡ್ ಜಾಸ್ತಿ ಆಗ್ತಿದೆ ಅಂತ. ಈಗ ಡಾಲರ್ಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಾಗ ಡಾಲರ್ ಸಪ್ಲೈನ ಜಾಸ್ತಿ ಮಾಡಬೇಕು, ನಾವು ಸಪ್ಲೈ ಮಾಡಲಿಕ್ಕಾಗಲ್ಲ. ಆದರೆ ನಮ್ಮಲ್ಲಿ RBI ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಮೇಂಟೈನ್ ಮಾಡುತ್ತೆ, ವಿದೇಶಿ ವಿನಿಮಯ ಸಂಗ್ರಹದ ಮೀಸಲು ಅಂತ ಕರಿತೀವಿ. ಆ ವಿದೇಶಿ ವಿನಿಮಯ ಸಂಗ್ರಹದ ಇದೆಯಲ್ಲ, ಆ ಸ್ಟಾಕು, ಅದನ್ನು ಮಾರ್ಕೆಟಿಗೆ ಬಿಡ್ತೀವಿ. ನಮ್ಮ ಹತ್ರ ಏನು ಫಾರಿನ್ ಡಾಲರ್ ಇದೆಯಲ್ಲ, ಆ ಡಾಲರ್ನ ಮಾರ್ಕೆಟ್ಗೆ ಸಪ್ಲೈ ಮಾಡುತ್ತೆ ಯಾರು, RBI. ಮಾರ್ಕೆಟ್ಗೆ ಸಪ್ಲೈ ಮಾಡಿದಾಗ ಆ ಡಾಲರ್ನ ಪೂರೈಕೆ ಜಾಸ್ತಿ ಆಗುತ್ತೆ. ಡಾಲರ್ನ ಪೂರೈಕೆ ಜಾಸ್ತಿ ಆಯಿತು, ಡಿಮಾಂಡ್ ಅದು ಬ್ಯಾಲೆನ್ಸ್ ಆಗಿಬಿಟ್ಟು ಏನಾಗುತ್ತೆ, ರೂಪಾಯಿಯ ಮೌಲ್ಯ ಸ್ಟೇಬಲ್ ಆಗ್ಬೋದು. ಅಂದರೆ ಕಡಿಮೆ ಮಾಡಲಿಕ್ಕಾಗಲ್ಲ ಡಾಲರ್ನ ಮೌಲ್ಯ, ಅಂದರೆ ರೂಪಾಯಿನ ಮೌಲ್ಯ ಜಾಸ್ತಿ ಮಾಡಲಿಕ್ಕಾಗಲ್ಲ. ಸ್ಟೇಬಲ್ ಮಾಡುವಂಥ ಉಪಕ್ರಮವನ್ನು RBI ಕೈಗೊಂಡಿದೆ. ಅದನ್ನು ಕರೆನ್ಸಿ ಸ್ವ್ಯಾಪ್ ಅಂತ ಹೇಳಿ ಕರಿತೀವಿ. ಕರೆನ್ಸಿನ ಪುಷ್ ಮಾಡುತ್ತೆ ಎಕಾನಮಿಗೆ, ಡಾಲರನ್ನು. ಆ ಕಾರಣಕ್ಕೆ ಸ್ವಲ್ಪ ಸ್ಟೇಬಲ್ ಆಗುತ್ತೆ. ಬಟ್ ಲಾಂಗ್ ಪೀರಿಯಡ್ ಅಂತ ಬಂದಾಗ ಇದು, ಅದನ್ನು ಪ್ರಧಾನಮಂತ್ರಿಗಳು ಯಾಕೆ ಜನರನ್ನು ಕರೆ ಮಾಡ್ತಾರೆ ಅಂದರೆ, ಈ ಒಂದು ಸಂಘರ್ಷವನ್ನು ಕೇವಲ ಸರ್ಕಾರದ ಪ್ರಯತ್ನದಿಂದ ಎದುರಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದು ಒಂದು ಜನರ ಸಹಭಾಗಿತ್ವ ಒಂದು ಪ್ರಮುಖವಾಗಿ. ಈ ರೀತಿಯ ಒಂದು ಕರೆ ನಮ್ಮ ಭಾರತದ ಇತಿಹಾಸದಲ್ಲಿ ಹಲವಾರು ಬಾರಿ ನೋಡಿದ್ದೀವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರ ಕರೆನ ಕೊಡ್ತಾರೆ, ಆಹಾರವನ್ನು ಮಿತವಾಗಿ ಬಳಸಿ, ಬೇರೆಯವರಿಗೆ ಆಹಾರ ಆಗಲಿ ಅಂತ. ಇವತ್ತು ಅಂತಹ ಒಂದು ಸನ್ನಿವೇಶ ನಮ್ಮಲ್ಲಿ ಉದ್ಭವ ಆಗ್ತಿದೆ. ಅಂದರೆ ಈ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿದ್ರೆ ಆಮದುಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದರಲ್ಲೂ ಇಂಧನದ ಆಮದು ಕಡಿಮೆ ಆಗುತ್ತೆ. ಇದಕ್ಕೆ ಬದಲಾಗಿ ನಾವು ಎರಡು ರೀತಿ ಸರಕುಗಳನ್ನು ಆಮದು ಮಾಡ್ಕೊಂತೀವಿ. ಒಂದು ಬಂಡವಾಳ ಸರಕುಗಳು ಅಂತ ಕರಿತೀವಿ, ಯಂತ್ರೋಪಕರಣಗಳು, ಅವುಗಳ ಆಮದಿಗೆ ವಿದೇಶಿ ವಿನಿಮಯ ಉಳಿಯುತ್ತೆ. ಇದರಿಂದ ದೀರ್ಘಾವಧಿಯ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಓಕೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 5 ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ವಿದೇಶಿ ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನದ ವಿಷಯವಾಗಿ ಒಂದು ಚರ್ಚೆ ಆಗಿದೆ. ಮೈತ್ರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಒಪ್ಪಂದ ಆಗಿದೆ ಸರ್? ಮತ್ತು ಈ ಪ್ರಧಾನಿಯವರ ವಿದೇಶಿ ಭೇಟಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಭಾರತದ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ? ಅದೇ, ಈಗ ರಾಜಕೀಯ ಸಂಘರ್ಷ ಅಥವಾ ರಾಜಕೀಯ ಪ್ರಕ್ಷುಬ್ಧತೆಯ ಸಂದರ್ಭದಲ್ಲಿ ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆ. ಅದರಲ್ಲೂ ವಿದೇಶಿ ವಿನಿಮಯದ ನಮ್ಮಲ್ಲಿ ಏನು ಹೂಡಿಕೆ ಮಾಡಿದ್ರಲ್ಲ, ಅವರು ಅದನ್ನು ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆನ ಜಾಸ್ತಿ ಮಾಡಬೇಕು ನಾವು.
ಆ ನಿಟ್ಟಿನಿಂದ ಪ್ರಧಾನಿಯವರ ಒಂದು ಭೇಟಿ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೀತಾ ಇದೆ. ಅದರಲ್ಲೂ ಅವರು 5 ರಾಷ್ಟ್ರಗಳ ಭೇಟಿ ಅಂತ ನಾವು ನೋಡ್ತೀವಿ. ಅದು ಮೊದಲನೇದಾಗಿ ಅವರು ಹೋಗಿದ್ದು UAE, ಯುನೈಟೆಡ್ ಅರಬಿಯನ್ ಎಮಿರೇಟ್ಸ್ ಅಂತೇಳಿ ನಾವು ಕರಿತೀವಿ. ರೀಸನ್ ಏನಕ್ಕೆ ಅಂತಂದರೆ ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ UAE ಹೆಚ್ಚು ಮಹತ್ವವನ್ನು ಪಡೆಯುತ್ತೆ. ಮೊದಲನೇ ಭೇಟಿ UAEಗೆ ಹೋಗ್ತಾರೆ. UAE ಜೊತೆ ನಾವು ತೈಲ, ಅದು ಕಚ್ಚಾ ತೈಲ ಆಮದಿಗೆ ಸಂಬಂಧಿಸಿದಂತೆ, ಜೊತೆಗೆ ವಿದೇಶಿ ಹೂಡಿಕೆ ಅಂದರೆ ಅಲ್ಲಿಂದ ಆಗುವಂಥ ಹೂಡಿಕೆ, ಜೊತೆಗೆ ನಮಗೆ ಯಾವುದು LPG ಶಾರ್ಟೇಜ್ ಇದೆಯಲ್ಲ, UAEನಲ್ಲಿ ಆದಂಥ ಪ್ರಮುಖವಾದಂಥ ಲಾಭ ಏನಾಗುತ್ತೆ UAE ವಿಸಿಟಿಂದ ಅಂದರೆ ನಮಗೆ ಕಚ್ಚಾ ತೈಲದ ಒಂದು ಪೂರೈಕೆ, ಇನ್ನೊಂದು LPG ಪೂರೈಕೆ ಸಂಬಂಧಿಸಿದಂಥ ವಿಶೇಷ ಚರ್ಚೆಗಳು ಮತ್ತು ವಿಶೇಷ ಒಪ್ಪಂದಗಳಾಗಿದ್ದಾವೆ. ಯಾವುದ್ರ ಜೊತೆ? UAE ಜೊತೆ. ಫಸ್ಟ್ ವಿಸಿಟ್ ಮಾಡಿದ್ದು UAE. ಅದಾದಮೇಲೆ ನೆದರ್ಲ್ಯಾಂಡ್ಗೆ ಬರ್ತಾರೆ. ನೆದರ್ಲ್ಯಾಂಡ್ ಯಾಕೆ ಭಾರತಕ್ಕೆ ಮಹತ್ವವನ್ನು ಪಡೆಯುತ್ತೆ ಅಂದರೆ, ಭಾರತದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆಯನ್ನು ಮಾಡಿರುವಂತಹ ರಾಷ್ಟ್ರ ಯಾವುದಂದರೆ ಇಲ್ಲಿವರೆಗೂ ಮಾರಿಷಸ್ ಇತ್ತು, ಈಗ ಸಿಂಗಾಪುರ್ ಇದೆ. ಮಾರಿಷಸ್ಸು, ಸಿಂಗಾಪುರು, USA ಬಿಟ್ಟರೆ ನೆದರ್ಲ್ಯಾಂಡ್, ಇವು ಡಾಮಿನೆಂಟ್ ಪೊಸಿಷನ್ಸ್ ಎಲ್ಲಿ ಭಾರತದಲ್ಲಿ ವಿದೇಶಿ ಬಂಡವಾಳ ಹೂಡಿಕೆನ ಮಾಡಿರುವಂಥ ರಾಷ್ಟ್ರಗಳಲ್ಲಿ. ನೆದರ್ಲ್ಯಾಂಡಿಂದ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸಬೇಕು ಅಂತೇಳಿ ಹಲವಾರು ನಿಟ್ಟಿನ ಒಪ್ಪಂದಗಳಾಗಿದೆ. ಅದರಲ್ಲೂ ನೆದರ್ಲ್ಯಾಂಡ್ ಸೆಮಿಕಂಡಕ್ಟರ್ಗೆ ಫೇಮಸ್ ಇದೆ. ಆ ಸೆಮಿಕಂಡಕ್ಟರು, ಗ್ರೀನ್ ಎನರ್ಜಿ, ಹೈಡ್ರೋಜಿನ್ನು, ಈ ರೀತಿಯ ಒಪ್ಪಂದಗಳು ನೆದರ್ಲ್ಯಾಂಡ್ ಜೊತೆ ಆಗಿದೆ. ಇನ್ನು ಸ್ವೀಡನ್ 3ನೇ ರಾಷ್ಟ್ರ ಯಾವುದು ಅಂದರೆ ಸ್ವೀಡನ್. ಆದರೆ ಪ್ರಧಾನಿ ಭೇಟಿಯ ಸಂದರ್ಭದಲ್ಲಿ ಸ್ವೀಡನ್ಗೆ ಭೇಟಿ ನೀಡ್ತಾರೆ. ಸ್ವೀಡನ್ ಜೊತೆ ವಿಶೇಷವಾಗಿ ರಾಜತಾಂತ್ರಿಕ ಒಪ್ಪಂದ ಅಂದರೆ ಟ್ರೇಡ್ ಪಾರ್ಟ್ನರ್ಶಿಪ್ಸ್ ಅಂತ ಕರಿತೀವಿ, ಅಂದರೆ ವ್ಯಾಪಾರ ಒಪ್ಪಂದ, ಪಾಲುದಾರಿಕೆ, ಸ್ಟ್ರಾಟಜಿಕ್ ಟ್ರೇಡ್ ಪಾರ್ಟ್ನರ್ಶಿಪ್ಸ್ಗೆ ಒಪ್ಪಂದ ಮಾಡಿ, ಅದು ಬಹು ಆಯಾಮಗಳ ಒಪ್ಪಂದ ಅನ್ನುವಂಥದ್ದು ಯಾರ ಜೊತೆ ಆಗಿದೆ? ಸ್ವೀಡನ್ ಜೊತೆ ಆಗಿದೆ. ಇದು ಆದಮೇಲೆ ನಾರ್ವೆಗೆ ಭೇಟಿ ನೀಡ್ತಾರೆ. ಅದು ನಾರ್ಡಿನಿಯನ್, ಭಾರತ ಮತ್ತು ನಾರ್ಡಿನಿಯನ್ ಅಗ್ರಿಮೆಂಟ್ ಅಂತ, ಅದು 3ನೇ ಶೃಂಗಸಭೆ ಅಂತ ಕರಿತೀವಿ. ಆ 3ನೇ ಶೃಂಗಸಭೆ ಆಗುತ್ತೆ. ಅದು 43 ವರ್ಷಗಳ ನಂತರ ಇವತ್ತು ಭಾರತದ ಪ್ರಧಾನಮಂತ್ರಿಗಳು ಮತ್ತು ನಾರ್ವೆ ನಡೀತಿರುವಂಥ ಈ ಒಂದು ಒಪ್ಪಂದ. ಇದರಲ್ಲಿ ವಿಶೇಷವಾಗಿ ರಕ್ಷಣೆ, ಇವಾಗ ಪ್ರಸ್ತುತ ರಕ್ಷಣೆ ಅನ್ನುವಂಥದ್ದು ಪ್ರಮುಖ ಆದ್ಯತೆ ಆಗಿರುವಂಥ ಕಾರಣಕ್ಕಾಗಿ ರಕ್ಷಣೆಗೆ ಸಂಬಂಧಿಸಿದಂತೆ, ಹಾಗೆಯೇ ಗ್ರೀನ್ ಎನರ್ಜಿ, ಹಾಗೆಯೇ ಈ ಕಡಲ ಅಂದರೆ ಸಮುದ್ರದ ಸಂಬಂಧಿಸಿದಂತೆ ಯಾವ ರೀತಿ ರಕ್ಷಣಾ ಉಪಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಿಂದ ನಾರ್ವೆ ಜೊತೆ ಒಪ್ಪಂದ ಆಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ನಾರ್ವೆ ಅತ್ಯುನ್ನತ ಒಂದು ಪ್ರಶಸ್ತಿಯು ಸಹ ನಾರ್ವೆ ಸರ್ಕಾರ ನೀಡಿ ಗೌರವಿಸಿದೆ. ಇದು ನಾರ್ವೆನಲ್ಲಾದಂಥ ಒಂದು ವಿಶೇಷವಾದದ್ದು. ಇನ್ನು ಆ ನಾರ್ವೆ ಆದಮೇಲೆ ಫೈನಲಿ ಅವ್ರು ಬಂದಿದ್ದು ಯಾವುದಕ್ಕೆ ಅಂದರೆ ಇಟಲಿಗೆ ಬರ್ತಾರೆ. ಇಟಲಿ ಜೊತೆನೂ ಸಹ ಇದೇ ರೀತಿ ಯಾವುದು ವಿದೇಶಿ ಬಂಡವಾಳ ಹೂಡಿಕೆ, ಗ್ರೀನ್ ಎನರ್ಜಿ, ಹಾಗೆಯೇ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಲೇಟೆಡು ಅಗ್ರಿಮೆಂಟ್ಸನ್ನು ಮಾಡ್ಕೊತಾರೆ. ಇನ್ನು ಯಾವುದು ಇಟಲಿಗೆ ಬಂದಾಗ ಅವ್ರಿಗೆ ಮತ್ತೊಂದು ಪ್ರಶಸ್ತಿ ಕೊಡ್ತಾರೆ. ಯಾವುದು ಅಂತಂದರೆ ಅಗ್ರಿಕೋಲಾ ಮೆಡಲ್ ಅಂತ ಕೊಟ್ಟಿದ್ದಾರೆ. ಅದು ಯಾರು ಕೊಟ್ಟಿರೋದು ಅಂದರೆ ವಿಶ್ವ ಕೃಷಿ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಕರಿತೀವಿ. ವಿಶ್ವಸಂಸ್ಥೆ ಒಂದು ಏಜೆನ್ಸಿ, ಅದು ಅವರಿಗೆ ಒಂದು ಪ್ರಶಸ್ತಿನ, ಯಾವ ಪ್ರಶಸ್ತಿ ಕೊಟ್ಟಿದೆ ಅಂದರೆ ಅಗ್ರಿಕೋಲಾ ಮೆಡಲ್ ಅಂತ ಕರೀತಾರೆ. ಅಗ್ರಿಕೋಲಾ ಮೆಡಲಲ್ಲಿ ಹಿಸ್ಟ್ರಿಯಲ್ಲಿ ಇಟಲಿನಲ್ಲಿದ್ದಾಗ ಅವರಿಗೆ 2 ಪ್ರಶಸ್ತಿ, ಒಂದು ನಾರ್ವೆನಲ್ಲಿ ಪ್ರಶಸ್ತಿ ಕೊಟ್ಟು ಗೌರವಿಸ್ತಾರೆ, ಹಾಗೆಯೇ ಇಟಲಿನಲ್ಲಿ ಯಾವುದು ಅಗ್ರಿಕೋಲಾ ಪ್ರಶಸ್ತಿ ಅವಾರ್ಡ್ ಅಂತ, ಮೆಡಲ್ ಅಂತ ಕರೀತೀವಿ. ಯಾವ ಕಾರಣಕ್ಕೆ ಕೊಡ್ತಾರೆ ಅಂದರೆ ಅದು ಆಹಾರ ಭದ್ರತೆ, ಅಂದರೆ ಭಾರತದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ತಂದಿದ್ದೀವಿ. ಅಂದರೆ ಇವತ್ತು 5 kg ಅಕ್ಕಿ ಪ್ರತಿ ವ್ಯಕ್ತಿಗೆ ಒಂದು ತಿಂಗಳಿಗೆ ಕೊಡ್ತಾ ಇದ್ದೀವಲ್ಲ, ಅದನ್ನು ಫುಡ್ ಸೆಕ್ಯೂರಿಟಿ ಮೆಷರ್ಸನ್ನು, ಆ ಫುಡ್ ಸೆಕ್ಯೂರಿಟಿ ಮೆಷರ್ಸನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿರೋಂಥ ಕಾರಣಕ್ಕಾಗಿ ಅವರಿಗೆ ಅಗ್ರಿಕೋಲಾ ಮೆಡಲ್ ಅಂತೇಳಿ ಕೊಡಲಾಗಿದೆ. ಅಲ್ಟಿಮೇಟ್ಲಿ ಈ ಒಂದು 5 ರಾಷ್ಟ್ರಗಳ ಒಂದು ಭೇಟಿನ ಮುಗಿಸ್ಕೊಂಡು ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ $40 ಮಿಲಿಯನ್ ವಿದೇಶಿ ಬಂಡವಾಳ ಹೂಡಿಕೆ ಭಾರತಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆನಲ್ಲಿ ನಾವಿದ್ದೀವಿ. ಇದು ಏನಾಗುತ್ತೆ, ಈ ಒಂದು ವಿದೇಶಿ ಬಂಡವಾಳ ಹೂಡಿಕೆ ಭಾರತಕ್ಕೆ ಬಂದಿದ್ದೇ ಆಯಿತು ಅಂದರೆ ಭಾರತದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ, ಹಾಗೆಯೇ ಉತ್ಪಾದನೆ ಜಾಸ್ತಿ ಆಗುತ್ತೆ, ರಫ್ತುಗಳ ಪ್ರಮಾಣ ಮತ್ತಷ್ಟು ಹೆಚ್ಚಿಸ್ತವೆ. ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆ ಮತ್ತೆ ಪುನಶ್ಚೇತನ ಆಗ್ಬೋದು. GDP ಬೆಳವಣಿಗೆ ದರ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇವೆಲ್ಲ ನಿಟ್ಟಿನಿಂದ ಬಹು ನಿರೀಕ್ಷಿತ ಒಂದು ಭೇಟಿ ಮತ್ತು ಫಲಪ್ರದ ಆಗಿದೆ ಅಂತಲೂ ನಾವು ಹೇಳ್ಬೋದು. ಓಕೆ, ಈಗ ಕ್ರೀಡಾ ವಿಷಯಕ್ಕೆ ಬರೋದಾದರೆ BCCI ಕ್ರಿಕೆಟ್ ಟೀಮನ್ನು ಘೋಷಣೆ ಮಾಡಿದೆ. ಇದನ್ನು ಚುಟುಕಾಗಿ ಹೇಳೋದಾದರೆ? ಹೌದು, ಅಫ್ಘಾನಿಸ್ತಾನ ವರ್ಸಸ್ ಇಂಡಿಯಾ ಅಂದರೆ ಈಗೆಲ್ಲ IPL ಫುಲ್ ಎಲ್ಲ ಜೋಶಲ್ಲಿರೋಂಥ ಟೈಮಲ್ಲಿ ಈಗ ಹೊಸ ಫಾರ್ಮ್ಯಾಟ್ ಅಂದರೆ ಇವಾಗ 2020 ಫಾರ್ಮ್ಯಾಟ್ ಬಿಟ್ಟು ಮತ್ತೆ ಟೆಸ್ಟ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಭಾರತ 1 ಟೆಸ್ಟ್ ಮ್ಯಾಚನ್ನು ಮತ್ತು 3 ಒನ್ ಡೇ ಮ್ಯಾಚನ್ನು ಆಡ್ತಿದೆ. ಈ ಒಂದು ಒನ್ ಡೇ ಮ್ಯಾಚ್ಗೆ 15 ಮೆಂಬರ್ಸ್ ಟೀಮನ್ನು ಅನೌನ್ಸ್ ಮಾಡಿದೆ BCCI. ಇದರಲ್ಲಿ ಮೇಜರಾಗಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ 2 ಟೆಸ್ಟ್ಗೆ ಮತ್ತು ಒನ್ ಡೇಗೆ 2ಕ್ಕೂ ಅವರೇ ಕ್ಯಾಪ್ಟನ್ ಇದ್ದಾರೆ. ಒನ್ ಡೇಗೆ ಅಂತೇಳಿ ಬಂದಾಗ ಇಲ್ಲಿ
ಕ್ಯಾಪ್ಟನ್ ಶುಭಮನ್ ಗಿಲ್ ಆದರೆ ವೈಸ್ ಕ್ಯಾಪ್ಟನ್ ನಮಗೆಲ್ಲರೂ ನ್ಯೂಸಲ್ಲಿರೋದು, ಅದರಲ್ಲೂ ಪಂಜಾಬ್ ಕಿಂಗ್ಸನ್ನು ಫುಲ್ ಎಫೆಕ್ಟಿವ್ ಆಗಿ ಲೀಡ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಶ್ರೇಯಸ್ ಅಯ್ಯರ್ ಅವರನ್ನು ವೈಸ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಒನ್ ಡೇ ಟೀಮ್ಗೆ. ಇನ್ನು 15 ಮೆಂಬರ್ಸ್ ಅದರಲ್ಲಿ ಏನು ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಯಾವುದರಲ್ಲಿ IPLನಲ್ಲಿ ಅವ್ರಿಗೆ ವಿಶೇಷವಾದಂಥ ಆದ್ಯತೆ ನೀಡಲಾಗಿದೆ. ಇನ್ನು ಟೆಸ್ಟ್ ಕ್ರಿಕೆಟ್ ಅಂತೇಳಿ ಬಂದಾಗ ಟೆಸ್ಟ್ ಕ್ರಿಕೆಟಲ್ಲಿ ಮೇಜರಾಗಿ ಯಾವುದು ಶುಭಮನ್ ಗಿಲ್ ಲೀಡ್ ಮಾಡ್ತಾರೆ. ವೈಸ್ ಕ್ಯಾಪ್ಟನ್ ಆಗಿ ನಮಗೆ ಕರ್ನಾಟಕದವರಲ್ಲ KL ರಾಹುಲನ್ನು ವೈಸ್ ಕ್ಯಾಪ್ಟನ್ ಆಗಿ ಇದು ಮಾಡಿದ್ದಾರೆ. ಹಾಗೇನೆ ಒನ್ ಡೇಗೆ ಹಾರ್ದಿಕ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವಕಾಶ ಕೊಟ್ಟಿದ್ದಾರೆ. ಬಟ್ ಅದು ಕಂಡೀಷನ್ ಇದೆ, ಅವ್ರಿಗೆ ಫಿಟ್ನೆಸ್ಸನ್ನು ಪ್ರೂವ್ ಮಾಡಬೇಕು. ಫಿಟ್ನೆಸ್ ಪ್ರೂವ್ ಆಯಿತು ಅಂದರೆ ದೇ ವಿಲ್ ಪಾರ್ಟಿಸಿಪೇಟ್ ಇನ್ ದ ಟೀಮ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಆಗಿದೆ. ಅದು 1 ಟೆಸ್ಟ್ ಪಂದ್ಯ ಮತ್ತು 3 ಒನ್ ಡೇ ಪಂದ್ಯಗಳನ್ನು ನೆಕ್ಸ್ಟ್ ಸೀಸನಲ್ಲಿ ಆಡ್ತಾ ಇದ್ದಾರೆ. ಓಕೆ, ಈಗ ಭಾರತಕ್ಕೆ ಬಹಳ ಖುಷಿಯ ವಿಷಯ ಏನು ಅಂತ ಹೇಳಿದ್ರೆ ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆಯಾದಂಥ ಚಂದ್ರಯಾನ 3ಕ್ಕೆ ಪ್ರಶಸ್ತಿ ಬಂದಿದೆ ಸರ್. ಆ ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ ಮತ್ತು ಬಾಹ್ಯಾಕಾಶದಲ್ಲಿ ಭಾರತದ ಮುಂದಿನ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಚುಟುಕಾಗಿ ತಿಳಿಸೋದಾದ್ರೆ. ಅಂದರೆ ಚಂದ್ರಯಾನ 3 ಅನ್ನುವಂಥದ್ದು ನಾವು ಆಲ್ರೆಡಿ ಇಡೀ ರಾಷ್ಟ್ರನ ಸಂಭ್ರಮಿಸದಂಥ ಒಂದು ಕ್ಷಣ. ಅವತ್ತು ಇಸ್ರೋದ ಒಂದು ಅಂದರೆ ಲ್ಯಾಂಡರಿಂಗ್ ಇದೆಯಲ್ಲ, ಅದೋಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಯಾವಾಗ ಲ್ಯಾಂಡಿಂಗ್ ಆಯ್ತಲ್ಲ, ಭಾರತದ ಇತಿಹಾಸದಲ್ಲಿ ಒಂದು ಅವಿಸ್ಮರಣೀಯ ಕ್ಷಣ. ಅದನ್ನು ಗುರುತಿಸಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋನಾಟಿಕ್ಸ್ ಮತ್ತು ಆಸ್ಟ್ರಾಲಜಿ ಅನ್ನುವಂಥ ಒಂದು ಸಂಸ್ಥೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ. ಯಾರಿಗೆ? ಇಸ್ರೋಗೆ ಪ್ರಶಸ್ತಿಯನ್ನು ಕೊಟ್ಟಿದೆ. ಗೋಡಾರ್ಡ್ ಅನ್ನುವಂಥವ್ರು, ಅವರ ನೆನಪಿಗೆ ಗೋಡಾರ್ಡ್ ಆಸ್ಟ್ರೋನಾಟಿಕ್ ಅವಾರ್ಡ್ ಅಂತೇಳಿ ನಾವು ಕರಿತೀವಿ. ಆ ಪ್ರಶಸ್ತಿನ ನೀಡಿ ಗೌರವಿಸಿದ್ದು. ಯಾಕಿದು ಮಹತ್ವನ ಪಡೆಯುತ್ತೆ ಅಂದರೆ, ಚಂದ್ರನ ದಕ್ಷಿಣ ಧ್ರುವ ಅನ್ನುವಂಥದ್ದು ಬೆಳಕೆ ಬೀಳದಂಥ ಒಂದು ಪ್ರದೇಶ. ಆ ದಕ್ಷಿಣ ಧ್ರುವದಲ್ಲಿ ಹಲವಾರು ಸಂಪನ್ಮೂಲಗಳು ಲಭ್ಯ ಇದ್ದಾವೆ. ಆ ಹಲವಾರು ಅದರಲ್ಲೂ ವಿಶೇಷವಾಗಿ ನಾವು ಈ ರಾಕೆಟನ್ನು ಉಡಾವಣೆ ಮಾಡಲಿಕ್ಕೆ ಬಳಸುವಂಥ ಹೈಡ್ರೋಜನ್ ಅಂತ ನಾವೇನು ಕರಿತೀವಿ, ಹೈಡ್ರೋಜನ್ನ ನಿಕ್ಷೇಪಗಳು ಆ ಚಂದ್ರನ ದಕ್ಷಿಣ ಧ್ರುವದಲ್ಲಿದ್ದಾವೆ. ಆ ಕಾರಣಕ್ಕೆ ಆ ಒಂದು ಪ್ರದೇಶವನ್ನು ಇಲ್ಲಿವರೆಗೂ ಯಾರೂ ತಲುಪಿರಲಿಲ್ಲ, ಭಾರತ ಅದನ್ನು ಯಶಸ್ವಿಯಾಗಿ ತಲುಪಿದೆ. ರೀಸೆಂಟಾಗಿ ಆರ್ಟೆಮಿಸ್ 2 ಅಂತ ಬರುತ್ತೆ. ಆರ್ಟೆಮಿಸ್ 2 ಮಿಷನ್ನನ್ನು ನಾಸಾದವರು ಉಡಾವಣೆ ಮಾಡಿದರು. ಅದು ಚಂದ್ರನ ಅಂದರೆ ಒಂದು ಸುತ್ತಾಕೊಂಡು ರಿಟರ್ನ್ ಸುರಕ್ಷಿತವಾಗಿ ಗಗನಯಾತ್ರಿಗಳು ಹೋಗಿದ್ರು. ಅವರು ಸುರಕ್ಷಿತವಾಗಿ ಸುತ್ತಾಕೊಂಡು ಮತ್ತೆ ರಿಟರ್ನ್ ಸುರಕ್ಷಿತವಾಗಿ ಬಂದು ಲ್ಯಾಂಡಿಂಗ್ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಚಂದ್ರನ ದಕ್ಷಿಣ ಧ್ರುವಕ್ಕೆ ಮಾನವರನ್ನು ಕಳಿಸುವಂಥ ಒಂದು ಪ್ರಯತ್ನ ಆರ್ಟೆಮಿಸ್ ಮಿಷನ್ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾಗಿ ಯಾವುದು ನಮ್ಮ ಚಂದ್ರಯಾನ ತುಂಬ ವಿಶೇಷ ಸಪೋರ್ಟನ್ನು ನೀಡಿದೆ. ಆ ಕಾರಣಕ್ಕೆ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಇವತ್ತಿಗೂ ಸಹ ಎಲ್ಲ ವಿಷಯದಲ್ಲೂ ಕುತೂಹಲವನ್ನು ಉಳಿಸ್ಕೊಂಡಿರೋಂಥ ಒಂದು ಆಕಾಶ ಕಾಯ ಯಾವುದು ಅಂದರೆ ಚಂದ್ರ. ಆ ಚಂದ್ರನ ನಿಟ್ಟಿಂದ ಹಲವಾರು ಪ್ರಯೋಗಗಳಾಗ್ತಿದ್ದಾವೆ. ನನಗೆ ರೀಸೆಂಟಾಗಿ ನಾನು ನೋಡ್ತಾ ಇದ್ದಾಗ ಜಪಾನ್ ಒಂದು ಪ್ರಯೋಗ ಮಾಡ್ತಿದೆ. ಏನಂತ ಪ್ರಯೋಗ ಮಾಡ್ತಿದೆ ಜಪಾನ್ ಚಂದ್ರನ ಮೇಲೆ ಅಂದರೆ, ಚಂದ್ರನ ಸುತ್ತ ಒಂದು ರಿಂಗನ್ನು ಕ್ರಿಯೇಟ್ ಮಾಡೋದು. ಆ ಸೋಲರ್ ಪೆನಲ್ ಅಂತೇಳಿ ನಾವು ಕರಿತೀವಿ. ಆ ಸೋಲರ್ ಪೆನಲ್ ಏನು ಕ್ರಿಯೇಟ್ ಮಾಡ್ತಾರಲ್ಲ, ಆ ಸೋಲರ್ ಪೆನಲ್ಲು ಸೋಲರ್ ಎನರ್ಜಿನ ಜನ್ರೇಟ್ ಮಾಡುತ್ತೆ. ಅಂದರೆ ನಾವೇನು ಮನೆ ಮೇಲೆ ಹಾಕ್ತೀವಲ್ವ ಸೋಲರ್ ಪೆನಲನ್ನು, ಆ ಥರ ಒಂದು ಚಂದ್ರನನ್ನೇ ಒಂದು ಪೆನಲಾಗಿ ಕ್ರಿಯೇಟ್ ಮಾಡಿ ಚಂದ್ರನ ಮೇಲೆ ಬೀಳುತ್ತಲ್ಲ ಸೂರ್ಯನ ಕಿರಣಗಳು, ಅದರಿಂದ ಸೋಲರ್ ಎನರ್ಜಿನ ಜನ್ರೇಟ್ ಮಾಡಿ ಭೂಮಿಯ ಮೇಲೆ ಆಂಟೆನಾಸ್ನ ನಾವು ಮಾಡಿ ಅದ್ರ ಮೂಲಕ ಅಬ್ಸರ್ವ್ ಮಾಡಿ ಮತ್ತು ನಾವು ಫೀಡರ್ಗಳ ಮೂಲಕ ಅದನ್ನು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡಬೇಕು ಅನ್ನುವಂಥ ಹೊಸ ಪ್ರಯತ್ನವನ್ನು ಜಪಾನ್ ಮಾಡ್ತಾ ಇದೆ. ಇಂಥ ಎಲ್ಲ ಮಹತ್ವಗಳ ಸಂದರ್ಭದಲ್ಲಿ ಯಾರೂ ಮಾಡದಂಥ ಒಂದು ಒಂದು ವಿಶೇಷ ಸಾಧನೆಯನ್ನು ಇಸ್ರೋ ಮಾಡುತ್ತೆ. ಆ ಕಾರಣಕ್ಕಾಗಿ ಇಸ್ರೋದ ಈ ಒಂದು ಸಾಧನೆಯನ್ನು ಗುರುತಿಸಿ ಅಮೇರಿಕಾದ ಒಂದು ಆಸ್ಟ್ರೋನಾಮಿಕ್ ಇನ್ಸ್ಟಿಟ್ಯೂಟು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇನ್ನು ಭಾರತಕ್ಕೆ ಇಸ್ರೋ ಅಂದರೆ ಅದು ಇಸ್ರೋಗೆ ಕೊಟ್ಟಿರೋದು. ಬಾಹ್ಯಾಕಾಶ ಅನ್ನುವಂಥದ್ದು ಭಾರತದ ಒಂದು ಸಾಧನೆ ಇಡೀ ಪ್ರಪಂಚದಲ್ಲಿ ಅಮೋಘವಾಗಿದೆ. ಆ ಕಾರಣಕ್ಕೆ ಪ್ರಶಸ್ತಿ ಒಂದು ಪ್ರಾರಂಭ. ಇನ್ನು ಮುಂದಿನ ದಿನದಲ್ಲಿ ಹಲವಾರು ಪ್ರಶಸ್ತಿಗಳು ಭಾರತಕ್ಕೆ ಸಲ್ತಾವೆ. ಓಕೆ, 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಬರೆದಂತಹ ಪರೀಕ್ಷೆ ನೀಟ್ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಜೂನ್ 21ಕ್ಕೆ ಮುಂದೂಡಿಕೆ ಮಾಡಿ ಒಂದು ಆದೇಶವನ್ನು ನೀಡಲಾಗಿದೆ. ಜೊತೆಗೆ ಮುಂದಿನ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಆಗಬಾರ್ದು ಅಂತ ಹೇಳಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಘೋಷಣೆ ಆಗಿದೆ. ಸರ್, ಏನೆಲ್ಲ ಕ್ರಮ ಆಗ್ತಾ ಇದೆ ಈ ಪರೀಕ್ಷಾ ಸುಧಾರಣೆಗೆ? ಪರೀಕ್ಷಾ ಕ್ರಮಗಳು ಅನ್ನುವಂಥದ್ದು ಭಾರತದ ಒಂದು ಗಂಭೀರ ಸಮಸ್ಯೆ. ಅದರಲ್ಲೂ ತಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಿರೋಂತಹ ವಿದ್ಯಾರ್ಥಿಗಳಿಗೆ ಒಂಥರ ಸಿಡಿಲಾಘಾತ ಅಂತಲೇ ಕರಿತೀವಿ. ಪಾಪ ನೀಟನ್ನು ನಿದ್ದೆ ಊಟ ಎಲ್ಲವನ್ನು ಬಿಟ್ಟು ಎಕ್ಸಾಮನ್ನು ಬರೆದು
ಎಕ್ಸಾಮ್ ಮುಗೀತು ಅಂತ ರಿಲ್ಯಾಕ್ಸ್ಡ್ ಮೋಡಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಒಂಥರ ಬರಸಿಡಿಲನ್ನು ಹೊಡೆದಂಥ ಒಂದು ಘಟನೆ ಅಥವಾ ಒಂದು ಹೇಳಿಕೆ ಯಾವುದಂದರೆ ನೀಟನ್ನು ನಾವು ರದ್ದು ಮಾಡಿದ್ದೀವಿ ಅಂತ. ನೀಟನ್ನು ರದ್ದುಪಡಿಸಿ ಮತ್ತೆ ನೀಟ್ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ರೀಸನ್ ಇಷ್ಟೇ, ಯಾರು ಪ್ರಾಮಾಣಿಕ ಪ್ರಯತ್ನ ಅದನ್ನು ಯಾರು ಎದೆಗುಂದಬಾರ್ದು. ಯಾರು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೋ ಅವರಿಗೆ ಪ್ರತಿಫಲವನ್ನು ಕೊಡಬೇಕು. ಇಲ್ಲ ಅಂದರೆ ಯಾವುದೋ ಅಕ್ರಮವಾಗಿ ಪಡೆದಿರೋರು ಮತ್ತೆ ನೀಟಲ್ಲಿ ಸೀಟನ್ನು ಪಡೆದು ಏನು ನೈಜ ಪ್ರಯತ್ನ ಪಟ್ಟಿರ್ತಾರಲ್ಲ ಅವರು ವಂಚಿತರಾಗ್ತಾರೆ ಅನ್ನುವಂಥ ಕಾಳಜಿಯಿಂದ ಮಾಡ್ತಿರೋಂಥ ಎಕ್ಸಾಮ್ ಇದು. ಆ ಕಾರಣಕ್ಕಾಗಿ ಯಾರು ಪ್ರಯತ್ನವನ್ನು ಪಟ್ಟಿದ್ದೀರೋ, ಯಾವ ಮಕ್ಕಳು ಅದನ್ನು ಆನೆಸ್ಟ್ ನೀವು ಪ್ರಿಪೇರ್ ಆಗಿದ್ದಾರೆ ಆನೆಸ್ಟಾಗಿ ಪ್ರಿಪೇರ್ ಆಗಿ. ಈಗ ಒಂದು ಟೈಮ್ ಇದೆ, ರಿವಿಷನ್ ಮಾಡಿ. ಯಾವುದೇ ಕಾರಣಕ್ಕೂ ಲೀಸ್ಟಲ್ಲಿ ಯಾರು ನೀವೇನು ಲೀಸ್ಟಲ್ಲಿ ಇರ್ತಿದ್ರಲ್ಲ ಆ ಟಾಪ್ ಲೀಸ್ಟಲ್ಲಿ ನೀವೇ ಇರ್ತೀರಿ. ನೀವು ಯಾವುದೇ ರೀತಿ ಅದರಿಂದ ವಂಚಿತರಾಗಲ್ಲ. ಆದರೆ ನೀವು ತಾಳ್ಮೆಯಿಂದ ಯಾವುದೇ ರೀತಿಯಾದಂತಹ ಏನು ಗೊಂದಲಕ್ಕೊಳಗಾಗದೆ ತಾಳ್ಮೆಯಿಂದ ಮತ್ತೆ ಒಂದು ಸರಿ ರಿವಿಷನನ್ನು ಮಾಡ್ಕೊಂಡು ಆನೆಸ್ಟಿಗೆ ಹೋಗಿ ಎಕ್ಸಾಮನ್ನು ಬರೀರಿ. ಯಾವುದೇ ರೀತಿಯಾದಂಥ ಅಕ್ರಮಗಳು ಮುಂದಿನ ಎಕ್ಸಾಮಲ್ಲಿ ಆಗಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇನ್ನು ಭವಿಷ್ಯದಲ್ಲಿ ಈ ರೀತಿ ಅಕ್ರಮಗಳು ಆಗದೇ ಇರಲಿ ಅನ್ನುವಂಥ ಕಾರಣಕ್ಕಾಗಿ ನೆಕ್ಸ್ಟ್ ಎಕ್ಸಾಮಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ನೆಕ್ಸ್ಟ್ ಎಕ್ಸಾಮ್ಸ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋ ಕಾರಣಕ್ಕಾಗಿ ಈ ಅಕ್ರಮಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಈ ನಿಟ್ಟಿನಿಂದ ಕರ್ನಾಟಕ ಸರ್ಕಾರ ಮತ್ತೊಂದು ಏನು ಮಾಡಿದೆ ಅಂದರೆ, ಈ ನೀಟ್ ಜೊತೆಗೆ CET ಮಾಡ್ತೀವಿ. ಯಾವುದು ಈ ಪ್ರೊಫೆಷನಲ್ ಕೋರ್ಸ್ ಅಂತ ನಾವೇನು ಕರಿತೀವಿ, ಇಂಜಿನಿಯರಿಂಗು, ಹಾಗೆಯೇ ಯಾವುದು ಅಗ್ರಿಕಲ್ಚರ್ ಈ ರೀತಿ ಪ್ರೊಫೆಷನಲ್ ಕೋರ್ಸ್ಗೆ ಏನು CET ಮೂಲಕ ನಾವು ಫಿಲ್ ಮಾಡ್ತಾ ಇದ್ವಲ್ಲ, ಅದನ್ನು ನೀಟ್ ಆದಮೇಲೆ ಮಾಡ್ತಾಯಿದ್ವಿ. ಈಗೇನು ಮಾಡ್ತಾಯಿದ್ದೀವಿ, ನೀಟಿಂದು 1 ತಿಂಗಳು ಆಗುತ್ತಲ್ವ, ವಿದ್ಯಾರ್ಥಿಗಳಿಗೆ ಗೊಂದಲ ಆಗಬಾರ್ದು, ಡಿಲೇ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನು CET ಪ್ರೋಸೆಸ್ಸಲ್ಲಿ ನಾವು ಇವಾಗ ಇಂಜಿನಿಯರಿಂಗ್ ಸೀಟ್ಸ್ನೆಲ್ಲ ನಾವು ಅಲರ್ಟ್ ಮಾಡಿಬಿಡ್ತೀವಿ. ಸರ್ಕಾರ ಅದರಲ್ಲೂ KE ಅಂದರೆ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ರ್ಯಾಂಕಿಂಗ್ ಬೇಸ್ ಮೇಲೆ ಇಂಜಿನಿಯರಿಂಗು ಮತ್ತು ಅಗ್ರಿಕಲ್ಚರ್ ಮತ್ತು ಇದೆಲ್ಲ ಕರಿತೀವಲ್ವ, ಅನಿಮಲ್ ಹಸ್ಬೆಂಡ್ರಿ, ಈ ಥರ ಆ ಕೋರ್ಸ್ಗಳಿಗೆ CET ಮೂಲಕ ಸೆಲೆಕ್ಟ್ ಮಾಡಿ ಆ ಪ್ರೋಸೆಸ್ ಮಾಡ್ತಾರೆ. ಅಂದರೆ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, ನೀಟ್ ಕೌನ್ಸಿಲಿಂಗ್ ಆದಮೇಲೆ ಈ ಕೌನ್ಸಿಲಿಂಗ್ ಮಾಡ್ತಾಯಿದ್ರು. ಬಟ್ ನೀಟ್ ಎಕ್ಸಾಮ್ ಡಿಲೇ ಆಗ್ತಿರೋಂಥ ಕಾರಣಕ್ಕಾಗಿ ಇದನ್ನು ಪ್ರೋಸೆಸ್ ಮಾಡ್ತಿದ್ದಾರೆ. ಹಾಗಾಗಿ ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ, ನಿಮ್ಮ CET ಎಕ್ಸಾಮ್ ಬೇಸ್ ಮೇಲೆ ಒಳ್ಳೊಳ್ಳೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ, ಯಾರು ನೀಟಿಗೆ ಪ್ರಿಪೇರ್ ಆಗ್ತಿರಲ್ಲ ಆನೆಸ್ಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿ, ನಿಮಗೆ ಖಂಡಿತ ಪ್ರತಿಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಮತ್ತೆ ಹಂಟ ಮತ್ತು ಎಬೋಲಾ ಅನ್ನುವಂಥ ವೈರಸ್ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ. ಪ್ರಮುಖವಾಗಿ ಇದರ ವೆಕ್ಟರ್ ಏನು ಮತ್ತು ಮನುಷ್ಯನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಜೊತೆಗೆ ಸರ್ಕಾರ ಇದರ ತಡೆಗೆ ಏನೆಲ್ಲ ಕ್ರಮ ಕೈಗೊಂಡಿದೆ. ಯಾಕೆಂತ ಹೇಳಿದ್ರೆ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಅದನ್ನು ತಡೆಯೋದು ಬಹಳ ಮುಖ್ಯ ಇರುತ್ತೆ. ಅಂದರೆ ಹಂಟ ಎಬೆಲೋ ವೈರಸ್ ಅನ್ನೋದಿದೆಯಲ್ಲ, ಅದು ಆಫ್ರಿಕನ್ ಬೇಸ್ಡ್, ಆಫ್ರಿಕಾದಿಂದ ಬಂದಂಥ ಒಂದು ವೈರಸ್ಸು. ಅಂದರೆ ಯಾಕಿದು ಹೆಚ್ಚು ಅಂದರೆ ಭಾರತದಲ್ಲಿ ಇಲ್ಲಿವರೆಗೂ ಯಾವುದೇ ಪ್ರಕರಣಗಳು ಪತ್ತೆ ಆಗಿಲ್ಲ. ಅಂದರೆ ಈ ತೀವ್ರತೆ ಏನಾಗಿರುತ್ತೆ ಅಂದರೆ ಮಾಮೂಲಿ ಜ್ವರ, ಕೆಮ್ಮು, ಹಾಗೆಯೇ ದೇಹದಲ್ಲಿ ಯಾವುದು ಗಂಟುಗಳಾಗೋ ಅಂಥದ್ದು, ರಕ್ತದ ಕಲಹೆಗಳಾಗೋ ಈ ರೀತಿ ಇದರ ಗಂಭೀರ ತೀವ್ರತೆಯನ್ನು ಹೊಂದಿದೆ. ಯಾಕಿದು ಹೆಚ್ಚು ನಿಗಾವನ್ನು ವಹಿಸಬೇಕು ಅಂದರೆ, ಈ ಒಂದು ಸೋಂಕಿಗೆ ನಾವು ತುತ್ತಾದರೆ, ಅಂದರೆ ಕೋವಿಡ್ ಆಗಿತ್ತಲ್ಲ, ಕೋವಿಡ್ ತುತ್ತಾದರಲ್ಲಿ 1% to 0.5% ಡೆತ್ ರೇಟ್ ಇತ್ತು ಕೋವಿಡ್ ತುತ್ತಾದ. ಆದರೆ ಹಂಟ ಎಬೆಲೋ ವೈರಸ್ ತುತ್ತಾದಂತಹ ವ್ಯಕ್ತಿನಲ್ಲಿ ಅಂದರೆ 30-40% ಜನ ಸಾಯ್ತಾರೆ. ಅಂದರೆ 10 ಜನಕ್ಕೆ ಬಂದರೆ 3-4 ಜನ ಸಾಯ್ತಾರೆ. ಕೋವಿಡಲ್ಲಿ ಅದು 0% ಇತ್ತು. ಅಂದರೆ 10 ಮೆಂಬರ್ಸ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಅಂದರೆ 100 ಜನದಲ್ಲಿ 30-40 ಜನ ಸಾವಿಗೆ ತುತ್ತಾಗುವಂಥ ತೀವ್ರತೆಯನ್ನು ಈ ಒಂದು ವೈರಸ್ ಹೊಂದಿದೆ. ಅಂದರೆ ಇದರಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿವರೆಗೂ ಹಂಟ ಎಬೆಲೋ ವೈರಸ್ಗೆ ಯಾವುದೇ ರೀತಿಯ ಲಸಿಕೆ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಇನ್ನು ಮೆಡಿಸಿನ್ ಆಗಲಿ ನಮ್ಗೆ ಇನ್ನೂ ಸಂಶೋಧನೆ ಮಾಡಿಲ್ಲ. ಇನ್ನು ಸಂಶೋಧನೆ ಹಂತದಲ್ಲೇ ಇದೆ. ಆ ಕಾರಣಕ್ಕಾಗಿ ನಾವು ಇದಕ್ಕೆ ಏನು ಟ್ರೀಟ್ಮೆಂಟ್ ಅಂತೂ ಕೊಡಲಿಕ್ಕಾಗಲ್ಲ. ಹಾಗಾದರೆ ಟ್ರೀಟ್ಮೆಂಟ್ ಕೊಡಲಿಕ್ಕಾಗಲ್ಲ, ನಾವೇನು ಮಾಡ್ಬೋದು, ಪ್ರಿಕಾಷನರಿ ಮೆಷರ್ಸನ್ನು ತಗೊಬೋದು. ಅಂದರೆ ಆ ಹಂಟ ಎಬೆಲೋ ವೈರಸ್ಸು ಭಾರತಕ್ಕೆ ಯಾವ ವ್ಯಕ್ತಿಯನ್ನು ತಲುಪದೆ ನಾವು ತೀವ್ರ ನಿಗಾವನ್ನು ವಹಿಸಿ ಅದನ್ನು ನಿಯಂತ್ರಣ ಮಾಡಬೇಕೇ ಹೊರತು ಅದನ್ನು ಕ್ಯೂರ್ ಮಾಡಲಿಕ್ಕಾಗಲ್ಲ. ಅಂದರೆ ಅದನ್ನು ಪ್ರಿವೆಂಟ್ ಮಾಡಬೇಕು, ಕ್ಯೂರ್ ಮಾಡಲಿಕ್ಕೆ ಪ್ರಿವೆಂಟಿವ್ ಮೆಷರ್ಸನ್ನು ಇವತ್ತು ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರಿತೀವಿ, ಅದನ್ನು ಹೆಲ್ತ್ ಎಮರ್ಜೆನ್ಸಿ ಅಂತೇಳಿ ಘೋಷಣೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಇದು ಮಾಡಿದೆ. ಇನ್ನು ಭಾರತದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ, ಕರ್ನಾಟಕದಲ್ಲೂ ಸಹ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ. ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಈ ಎಬೆಲೋ ವೈರಸ್ ತುತ್ತಾಗಿರುವಂಥ ರಾಷ್ಟ್ರಗಳಿಂದ ಯಾರೆಲ್ಲ
ಭಾರತಕ್ಕೆ ಬರ್ತಾರಲ್ವ, ಆ ಭಾರತಕ್ಕೆ ಬಂದಂಥವರನ್ನು ಮೆಡಿಕಲ್ ಅಬ್ಸರ್ವೇಷನಲ್ಲಿಟ್ಟು 21 ದಿನ ಅವರನ್ನು ಮೆಡಿಕಲ್ ಅಬ್ಸರ್ವೇಷನ್ ಮಾಡಿ ಯಾವುದೇ ಸೋಂಕಿಲ್ಲ ಅಂತ ಅಂದಾಗ ಅವರನ್ನು ಮನೆಗೆ ಕಳಿಸುವಂಥ ಒಂದು ತೀವ್ರತರವಾದಂಥ ಒಂದು ಉಪಕ್ರಮನ ಕರ್ನಾಟಕ ಸರ್ಕಾರ ಈ ನಿಟ್ಟಿನಿಂದ ಕೈಗೊಂಡಿದೆ. ಇದನ್ನು ಒಂದು ಶ್ಲಾಘನೀಯ ಕಾರ್ಯಕ್ರಮ ಅಂತಲೇ ನಾವು ಮಾಡ್ಬೋದು. ಆದಷ್ಟು ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕೇ ಹೊರತು, ಯಾಕೆಂದರೆ ಕ್ಯೂರ್ ಮಾಡಲಿಕ್ಕಾಗಲ್ಲ. ಇದರ ತೀವ್ರತೆ ಅನ್ನುವಂಥದ್ದು ಗಂಭೀರವಾಗಿದೆ. ಇದೊಂದು ಹೆಚ್ಚು ಮಹತ್ವವನ್ನು ಪಡೆದಿದೆ. ಓಕೆ, ಲಕ್ಕುಂಡಿಯ ಕಲಾಕೃತಿಯನ್ನು ಮರಳಿ ತರುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ತಿಳಿಸೋದಾದರೆ ಸರ್? ಅಂದರೆ ರೀಸೆಂಟಾಗಿ ಲಕ್ಕುಂಡಿ ನಮಗೆ ನ್ಯೂಸಲ್ಲಿ ತುಂಬ ಫೇಮಸ್ ಆದ ಗದಗ ಜಿಲ್ಲೆಗೆ, ಗದಗ್ನ ಸಮೀಪ ಇರುವಂಥ ಲಕ್ಕುಂಡಿ ಅನ್ನುವಂಥದ್ದು ಐತಿಹಾಸಿಕ ಸ್ಥಳ. ಅದರಲ್ಲೂ ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ ಒಂದು ಅದನ್ನು ಏನಂತ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಪ್ರಯೋಗಾಲಯ ಥರ ಇರುವಂಥದ್ದು ಲಕ್ಕುಂಡಿ. ಇಲ್ಲಿ ಹಲವಾರು ಚಾಲುಕ್ಯರು ಮತ್ತು ಹೊಯ್ಸಳರ ಕಾಲದ ಹಲವಾರು ಐತಿಹಾಸಿಕವಾದಂಥ ಕುರುಹುಗಳು ನಮಗಲ್ಲಿ ಸಿಕ್ಕಿದ್ದಾವೆ. ದೇವಾಲಯಗಳಿದ್ದಾವೆ. ಅದರಲ್ಲೂ ರೀಸೆಂಟಾಗಿ 101 ಕಲ್ಯಾಣಿಗಳು, ಅಂದರೆ ಕಲ್ಯಾಣಿಗಳಂತ ಕರೀತೀವಿ, 101 ಕಲ್ಯಾಣಿಗಳು ಪತ್ತೆಯಾಗಿದೆ ಲಕ್ಕುಂಡಿನಲ್ಲಿ. ಇದು ಏನಕ್ಕೆ ಮಹತ್ವವನ್ನು ಪಡೀತಾ ಇದೆ ಅಂದರೆ, ರೀಸೆಂಟಾಗಿ ಆ ಲಕ್ಕುಂಡಿಯನ್ನು ಮತ್ತೆ ಎಸ್ಕಲೇಟ್ ಮಾಡಬೇಕು, ಅಂದರೆ ಅಲ್ಲಿ ಏನನ್ನು ಸಂಶೋಧನೆ ಮಾಡಬೇಕು. ಸಂಶೋಧನೆ ಮಾಡಿ ಲಕ್ಕುಂಡಿಗೆ ಸಂಬಂಧಿಸಿದಂತಹ ಒಂದು ಸರಕುಗಳನ್ನು, ಅಂದರೆ ಏನು ಇರ್ತಾವಲ್ಲ ಐತಿಹಾಸಿಕ ಪ್ರಮುಖವಾದಂಥ ಒಂದು ಸ್ಮಾರಕಗಳನ್ನು ಅಲ್ಲಿ ನಿರ್ಮಾಣ ಮಾಡಬೇಕು. ಜೊತೆಗೆ ಅದನ್ನು ಪ್ರವಾಸಿಗರ ತಾಣವನ್ನಾಗಿ ರೂಪಿಸಬೇಕು. ಆ ಮೂಲಕ ಯುನೆಸ್ಕೋ ಅಂತ ನಾವು ಕರಿತೀವಿ, ವಿಶ್ವ ಪರಂಪರೆಯ ಯುನೆಸ್ಕೋದ ವಿಶ್ವ ಪರಂಪರೆಯ ಪಟ್ಟಿಗೆ ಈ ಲಕ್ಕುಂಡಿಯನ್ನು ಸೇರಿಸಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಈ ನಿಟ್ಟಿನಿಂದ ಹಲವಾರು ಅಭಿವೃದ್ಧಿಯ ಕಾರ್ಯಗಳಲ್ಲಿ ನಡೀತಾ ಇದ್ದಾವೆ. ಅದರ ಜೊತೆಗೆ ಲಕ್ಕುಂಡಿಗೆ ಸಂಬಂಧಿಸಿದಂಥ ಹಲವಾರು ಪ್ರಾಚ್ಯ ವಸ್ತುಗಳು ನಮ್ಮ ರಾಷ್ಟ್ರೀಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದ್ದಾವೆ. ಆ ಲಕ್ಕುಂಡಿಗೆ ಸಂಬಂಧಿಸಿದಂತಹ ಪ್ರಾಚ್ಯ ವಸ್ತುಗಳನ್ನು ರಾಷ್ಟ್ರೀಯ ಪ್ರಾಚ್ಯ ವಸ್ತು ಸಂಗ್ರಹಾಲಯದಿಂದ ತಂದು ಲಕ್ಕುಂಡಿನಲ್ಲಿ ಸ್ಥಾಪನೆ ಮಾಡಿ ಲಕ್ಕುಂಡಿಯನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಒಂದು ವಿಶೇಷ ಉಪಕ್ರಮ. ಆ ಮೂಲಕ ಲಕ್ಕುಂಡಿಯನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಿಂದ ಪ್ರಯೋಗಗಳಾಗ್ತಾ ಇದ್ದಾವೆ. ಅದು ಯುನೆಸ್ಕೋ ಪಟ್ಟಿಗೆ ಸೇರಲಿ ಅನ್ನುವಂಥದ್ದು ನಮ್ಮ ಆಶಯ. ಸರ್, ರಾಜ್ಯದಲ್ಲಿ ನೋಟಿಫಿಕೇಶನ್ ಆಗುವಂಥ ಒಂದು ಸಂದರ್ಭ ಇದೆ. ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕನ್ನು ಗಮನಿಸಬೇಕು ಅಂತ ಹೇಳ್ತೀರಿ? ಅಂದರೆ ರೀಸೆಂಟಾಗಿ ಎಲ್ಲ ನೋಟಿಫಿಕೇಷನ್ಸ್ ಆಗ್ತವೆ. ತಾಳ್ಮೆಯಿಂದ ಓದಿ. ನೀವು ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಏನು ಮಾಡಬೇಕು ನೀವೆಲ್ಲ ಅಂದರೆ, ನಿಮ್ಮ 100% ನೋಟಿಫಿಕೇಷನ್ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ, ನೋಟಿಫಿಕೇಷನ್ 100% ಆಗುತ್ತೆ. ಅದೇಗೋ ಹೇಳ್ತಾರಲ್ಲ, ಅಂದರೆ ಮಳೆ ಬಂದಾಗ ಛತ್ರಿ ಹಿಡಿಬಾರ್ದು ಅಂತ. ಮುಂಚೆನೇ ಇವರು ಸಿದ್ಧತೆ, ನೀವು ಮಳೆ ಬಂದಾಗ ಛತ್ರಿ ಹಿಡಿಲಿಕ್ಕೆ ಹೋಗಬೇಡಿ, ನಿಮ್ಮ ಸಿದ್ಧತೆನ ಪ್ರಾರಂಭ ಮಾಡಿ. ಅದರಲ್ಲೂ ವಿಶೇಷವಾಗಿ ಈ ಕರೆಂಟ್ ಅಫೇರ್ಸ್ ತುಂಬ ನಮಗೆ ಇದಾಗ್ತಿರೋದು. ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಂಘರ್ಷ ಅಂತ ಇದೆಯಲ್ಲ, ಈ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಸಂಘರ್ಷದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಿಸಿದ ಜಾಗ್ರಫಿಕಲ್ ಇಂಪಾರ್ಟೆಂಟ್ ಪ್ಲೇಸಸ್ ಇದೆಯಲ್ಲ, ಅವುಗಳನ್ನು ನೀಟಾಗಿ ಜಾಗ್ರಫಿ ರಿಲೇಟೆಡ್ ನೋಡಿ. ಹಾಗೆಯೇ ರೀಸೆಂಟಾಗಿ ಈ ಟೈಮಲ್ಲಿ ಹಲವಾರು ಬಾಹ್ಯಾಕಾಶ ಸ್ಪೇಸ್ ಟೆಕ್ನಾಲಜಿ ರಿಲೇಟೆಡ್ ಆಗಿದೆ. ಹಾಗೆಯೇ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಹಲವಾರು ಪ್ರೋಗ್ರೆಸ್ ಆಗ್ತಿದೆ. ಆ ರಿಲೇಟೆಡ್ ಕರೆಂಟ್ ಅಫೇರ್ಸನ್ನು ಫೋಕಸ್ ಮಾಡಿ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಹಲವಾರು ಶೃಂಗಸಭೆಗಳಾಗ್ತಾ ಇದ್ದಾವೆ. ರೀಸೆಂಟಾಗಿ ಭಾರತ ಬ್ರಿಕ್ಸ್ನ ಆತಿಥ್ಯವನ್ನು ವಹಿಸಿದೆ. ಬ್ರಿಕ್ಸ್ನ ಸಮ್ಮೇಳನ ಭಾರತದಲ್ಲಿ ನಡೀತಾ ಇದೆ. ಬ್ರಿಕ್ಸ್ ರಾಷ್ಟ್ರಗಳು, ಇದರಲ್ಲಿ ಇರಾನ್ನ ಮಹತ್ವ, ಇರಾನ್ ಯಾವ ರೀತಿ ಭಾಗವಹಿಸುತ್ತೆ, ಜೊತೆಗೆ ಜಾಗತಿಕ ಸಂಘಟನೆಗಳು, ಇವುಗಳ ಬಗ್ಗೆ ಇದು ಮಾಡಿ. ಹಾಗೆಯೇ ಈ ವರ್ಷದಿಂದ ಬೇಸ್ ಇಯರ್ ಎಲ್ಲ ಚೇಂಜ್ ಆಗಿದೆ, GDP ಇದೆಲ್ಲ ಚೇಂಜಸ್ ಆಗಿದೆ. ಆ ರಿಲೇಟೆಡ್ ಟಾಪಿಕ್ಸನ್ನು ಫೋಕಸ್ ಮಾಡಿದ್ರೆ ನೀವು 100% ಈ ವರ್ಷ ಜಾಬನ್ನು ತಗೊಬೋದು. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗರಣಿ ಸರ್. ಜಾಗತಿಕ ಸಂಘರ್ಷ ಹಾಗೂ ದೇಶ ವಹಿಸ್ತಿರುವಂತಹ ಕ್ರಮ ಹಾಗೂ ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶಿ ಭೇಟಿ ಎಲ್ಲವನ್ನೂ ಸವಿಸ್ತಾರವಾಗಿ ಮಾತಾಡಿದ್ವಿ. ನಿಮಗೆ ಮಾಹಿತಿಪೂರ್ಣವಾಗಿತ್ತು ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ನಲ್ಲೂ ಕೂಡ ವೀಕ್ಷಣೆ ಮಾಡಬಹುದು.